ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು KPSC 2020 ಟೆಲಿಗ್ರಾಮ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತು, ಇವಾಗ ನಿಧಾನಕ್ಕೆ ಲಾಕ್ಡೌನ್ ಮುಗಿಲಿಕ್ಕೆ ಬರ್ತಾ ಇದೆ. ಸೊ KCET ಎಕ್ಸಾಮ್, ಅದೇ ರೀತಿಯಾಗಿ ಈ ಒಂದು TET ಎಕ್ಸಾಮ್, 10th ಎಕ್ಸಾಮ್ ಒಂದು ಡೇಟ್ಗಳನ್ನು ಫಿಕ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ FDA STA ಎಕ್ಸಾಮ್ನ ಒಂದು ಡೇಟನ್ನು ಕೂಡ ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಭಾಗದಲ್ಲಿ ನಿಮ್ಮ FDA STA ಮತ್ತು PSI ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಭಾರತದ ಸಂವಿಧಾನ ಮತ್ತು ಇತಿಹಾಸದ ಸಂಭವನೀಯ ಪ್ರಶ್ನೆಗಳನ್ನು ನಿಮಗೆ ಇವತ್ತಿನ ಭಾಗದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ಇದರ ಮೂಲಕ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಎಷ್ಟಾಗಿದೆ ಅಂತ ಇವ್ಯಾಲ್ಯುವೇಟ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಪಡ್ಕೋಬೋದು. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಹೇಳ್ತಾ ಇದ್ದೀನಿ. ಅದೇನೆಂದರೆ, ನಿಮಗೆಲ್ಲರಿಗೂ ಈಗಾಗಲೇ ಇನ್ಫಾರ್ಮ್ ಮಾಡಿರುವ ಹಾಗೆ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವೆರಿಫೈಡ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಒಂದು ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಫ್ರೀ ಕ್ಲಾಸ್ಗಳನ್ನು, ಅಂದರೆ ಲೈವ್ ಆಗಿ ಫ್ರೀ ಕ್ಲಾಸ್ಗಳನ್ನು ನಿಮ್ಮ ಮೊಬೈಲ್ ಫೋನ್ನಲ್ಲಿ ನೋಡ್ಬೋದು. ಇದರಲ್ಲಿ ಸುಮಾರು 100ಕ್ಕಿಂತ 200ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಪ್ರತಿದಿನ ಇದರಲ್ಲಿ ಲೈವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಕುಟುಂಬ ಆದಂತಹ ಈ ಒಂದು KPSC ಕನ್ನಡ 2020ಯಲ್ಲಿ ಇರುವಂತಹ ನಮ್ಮ ವಿದ್ಯಾರ್ಥಿಗಳು ಕೂಡ ಇದರ ಒಂದು ಅನುಕೂಲವನ್ನು ಪಡ್ಕೋಬೇಕು ಅಂತ ನಿಮಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಹೋಗ್ತಾ ಎಲ್ಲ ಒಂದು ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಈ ಒಂದು ಅನ್ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ನೀವು ಜಾಯಿನ್ ಆಗಬೇಕಂದ್ರೆ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ನಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 31ಕ್ಕಿಂತ ಅಧಿಕ ಎಜುಕೇಟರ್ಗಳಿಂದ ಕ್ಲಾಸಸ್ಗಳನ್ನು ನೋಡ್ಬೋದು. ಮತ್ತು ಅದೇ ರೀತಿಯಾಗಿ ನಿಮಗೆ ಇವಾಗ EMI ಪೇಮೆಂಟ್ ಆಪ್ಷನನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಹೇಳಿಕೆ ಏನಿದೆ ಅಂದರೆ, ಭಾರತದ ಉಪರಾಷ್ಟ್ರಪತಿಗಳು ಸಂಸತ್ತಿನ ಸದಸ್ಯರಿಂದ ಚುನಾಯಿತರಾಗ್ತಾರೆ. ಎರಡನೆಯ ಹೇಳಿಕೆ, ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಆಗಿರ್ತಾರೆ. ಮೂರನೇ ಹೇಳಿಕೆ, ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಗಳ ಸದಸ್ಯರು ಸಹ ಮತವನ್ನು ಚಲಾಯಿಸ್ತಾರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ, ಆಪ್ಷನ್ ಎ ಅದು ಸರಿಯಾದ ಉತ್ತರ. ನಾನು ಯಾವ ರೀತಿ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಸೊ ನೋಡಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ, ನಮ್ಮ ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾಮನಿರ್ದೇಶಿತ ಮತ್ತು ಚುನಾಯಿತ ಸಂಸತ್ತಿನ ಸದಸ್ಯರು ಭಾಗವಹಿಸಿರ್ತಾರೆ. ಆದರೆ ರಾಷ್ಟ್ರಪತಿಗಳ ಒಂದು ಚುನಾವಣೆಯಲ್ಲಿ ಕೇವಲ ಚುನಾಯಿತ ಸದಸ್ಯರು ಇರ್ತಾರೆ ಹೊರತು ನಾಮಿನೇಟೆಡ್ ಅಥವಾ ನಾಮನಿರ್ದೇಶಿತ ಸದಸ್ಯರು ಇರೋದಿಲ್ಲ. ಇಲ್ಲಿ ಮೂರನೇ ಹೇಳಿಕೆ ತಪ್ಪಾಗಿದೆ, ಉಳಿದ 2 ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಲೇಖನಗಳಲ್ಲಿ ಭಾರತದ ಪ್ರಧಾನಿಯನ್ನು ನೇಮಕ ಮಾಡಲು ರಾಷ್ಟ್ರಪತಿಗೆ ಅಧಿಕಾರವಿದೆ ಅಂತ ಪ್ರಶ್ನೆ. ಆಪ್ಷನ್ ವಿಧಿ 74, ಆರ್ಟಿಕಲ್ 75, ಆರ್ಟಿಕಲ್ 76, ಆರ್ಟಿಕಲ್ 77 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ 74 ಮತ್ತು 75 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಆರ್ಟಿಕಲ್ 74 ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಭಾರತದ ಪ್ರಧಾನಿಯನ್ನು ನೇಮಕ ಮಾಡಲು ರಾಷ್ಟ್ರಪತಿಗೆ ಅಧಿಕಾರ ಅಂತ ಪ್ರಶ್ನೆ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 75 ಬರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡೋಣ.
ಸೊ ಸಂವಿಧಾನ ಸಭೆಯು ಭಾರತದ ಸಂವಿಧಾನದ ಕರಡು ಸಮಿತಿಯನ್ನು ಯಾವಾಗ ರಚನೆ ಮಾಡಿತು ಅಂತ. ಸೊ ಆಗಸ್ಟ್ 29, 1947, ಆಗಸ್ಟ್ 30, 1948, 29 ಆಗಸ್ಟ್ 1949 ಮತ್ತು 29 ಆಗಸ್ಟ್ 1950 ಅಂತ ಪ್ರಶ್ನೆ. ಆಪ್ಷನ್. ಹಾಗಾದರೆ ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂದರೆ, ಸೊ ಇಲ್ಲಿ ಸರಿಯಾದಂಥ ಹೇಳಿಕೆ ಅಥವಾ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಎ, ಆಗಸ್ಟ್ 29, 1947. ಸೊ ಟೋಟಲ್ ಆಗಿ 22 ಸಮಿತಿಗಳು ನಮ್ಮ ಒಂದು ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತೆ ನೋಡ್ಬೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಸಮಿತಿ 8, ಉಳಿದ ಸಮಿತಿಗಳನ್ನು ನಾವು ಉಪಸಮಿತಿ ಅಂತ ಕರಿತೀವಿ. ಅದರಲ್ಲಿ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ಸಮಿತಿ ಯಾವುದು, ಅದು ಕರಡು ಸಮಿತಿ. ಕರಡು ಸಮಿತಿಯನ್ನು ನಾವು ಯಾವಾಗ ರಚನೆ ಮಾಡಿದ್ವಿ, ಸಂವಿಧಾನಕ್ಕೆ ಕರಡು ಪ್ರತಿಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಲಿಕ್ಕೋಸ್ಕರ ಅಥವಾ ಮಾಡಿಕೊಡ್ಲಿಕ್ಕೋಸ್ಕರ ಕರಡು ಸಮಿತಿಯನ್ನು ನಾವೇನು ಮಾಡಿದ್ವಿ, ಅದನ್ನು ರಚನೆ ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 7 ಜನ ಸದಸ್ಯರನ್ನು ನಾವು ನೋಡ್ಬೋದು. ಮೊದಲು ಇದನ್ನು ರಚನೆ ಮಾಡಿದಾಗ ಅಂಬೇಡ್ಕರ್ ಅವರು ಕೂಡ ಇದರ ಒಂದು ಸದಸ್ಯರೇ ಆಗಿದ್ದರು. ಆದರೆ 30 ಆಗಸ್ಟ್ 1947ರಂದು ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಕ ಮಾಡಲಾಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಶತಪಥ ಬ್ರಾಹ್ಮಣ ಮತ್ತು ತೈತ್ರಿ ಬ್ರಾಹ್ಮಣ ಯಾವ ಬ್ರಾಹ್ಮಣದ ಒಂದು ಗ್ರಂಥಗಳಾಗಿದೆ? ಸೊ ಅಂದರೆ ಈ 2 ಪ್ರಮುಖವಾದ ಬ್ರಾಹ್ಮಣಕಗಳನ್ನು ಒಳಗೊಂಡಿರುವಂತಹ ಒಂದು ವೇದ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ. ಸೊ ಈ ಶತಪಥ ಬ್ರಾಹ್ಮಣ ಮತ್ತು ತೈತ್ರೇಯ ಬ್ರಾಹ್ಮಣ ಎರಡನ್ನು ಒಳಗೊಂಡಿರುವಂತಹ ಒಂದು ವೇದ ಯಾವುದು ಅಂದರೆ ಅದು ಯಜುರ್ವೇದ ಆಗಿದೆ. ಶತಪಥ ಬ್ರಾಹ್ಮಣ ಪ್ರಮುಖವಾದ ಒಂದು ಪೂಜಾ ವಿಧಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದರೆ ಈ ಒಂದು ತೈತ್ರೇಯಿ ಬ್ರಾಹ್ಮಣ. ಸೊ ಇದು ತೈತ್ರೇಯ ಬ್ರಾಹ್ಮಣ ಇದೆಯಲ್ಲ, ಅದು ಪ್ರಮುಖವಾಗಿ ಈ ಯಜುರ್ವೇದದ ಒಂದು ಭಾಗದಲ್ಲಿ, ಕೃಷ್ಣ ಯಜುರ್ವೇದದ ಭಾಗದಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಅಶೋಕನ ಶಾಸನಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ತೆರಿಗೆ ಮುಕ್ತವೆಂದು ಘೋಷಿಸಲ್ಪಟ್ಟಿತ್ತು ಮತ್ತು 8ನೇ ಒಂದು ಭಾಗವನ್ನು ಮಾತ್ರ ತೆರಿಗೆ ಎಂದು ಘೋಷಿಸಿತು ಅಂತ ಇಲ್ಲಿ ಪ್ರಶ್ನೆ. ಕುಶಿನಗರ, ಲುಂಬಿನಿ, ಕಠ್ಮಂಡು ಮತ್ತು ಸಾರನಾಥ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಲುಂಬಿನಿ. ಯಾಕೆ ಅಂದರೆ ಈ ಒಂದು 261ರಲ್ಲಿ ನಡೆದಂತಹ ಕಳಿಂಗ ಯುದ್ಧದ ಸಾವು ನೋವುಗಳನ್ನು ನೋಡಿದ ನಂತರ ಅಶೋಕ ಏನು ಮಾಡ್ತಾನೆ, ಈತ ಪ್ರಮುಖವಾಗಿ ಬೌದ್ಧ ಧರ್ಮದ ಒಂದು ಅನುಯಾಯಿ ಆಗ್ತಾನೆ. ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ವ್ಯಕ್ತಿ ಯಾರು ಅಂದರೆ ಅದು ಬುದ್ಧ. ಸೊ ಬುದ್ಧನ ಒಂದು ಜನ್ಮಸ್ಥಳ ಮತ್ತು ಆತ ಒಂದು ಜ್ಞಾನೋದಯ ಆದದ್ದು ಎಲ್ಲ ಲುಂಬಿಣಿಗೆ ತುಂಬಾ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಲುಂಬಿಣಿಯನ್ನು ತೆರಿಗೆ ಮುಕ್ತ ಪ್ರಾಂತ್ಯ ಅಂತ ಘೋಷಣೆ ಮಾಡಲಾಗಿತ್ತು. ಸೊ ಇದರ ಕುರಿತಾಗಿ ಯಾವ ಒಂದು ಶಾಸನದಲ್ಲಿ ಅಂದರೆ ರುಮಿಂಡಾಯಿ ಶಾಸನ ಅಂತ ಕೇಳಿರಬೇಕು. ಅಶೋಕನ ರುಮಿಂಡಾಯಿ ಶಾಸನದಲ್ಲಿ ಇದರ ಉಲ್ಲೇಖವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ ಏನಂದರೆ ಕಳಿಂಗ ಯುದ್ಧದ ಕುರಿತಾಗಿ ಅಶೋಕನ ಯಾವ ಒಂದು ಶಾಸನ ಮಾಹಿತಿಯನ್ನು ನೀಡುತ್ತೆ ಅಂತ. ಸೊ ಯಾವುದು ಅಂದರೆ 13ನೇಯ ರಾಕ್ ಕಟ್ ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ಅದು ಕಳಿಂಗ ಯುದ್ಧದ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಲುಂಬಿನಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತ. ಚಂದ್ರಗುಪ್ತ ಮೌರ್ಯ, ಖಾರವೇಲ, ಅಮೋಘವರ್ಷ ಮತ್ತು ಚಾವುಂಡರಾಯ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಚಾವುಂಡರಾಯ ಸರಿಯಾದ ಉತ್ತರ. ಸೊ ಚಾವುಂಡರಾಯ ಇದನ್ನಲ್ಲ, ಸೊ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಇರುವಂತಹ 57 ಅಡಿ ಎತ್ತರದ ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ಆತ ನಿರ್ಮಾಣ ಮಾಡಿದ್ದ. ಸೊ ಅದೇ ರೀತಿಯಾಗಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಾಭಿಷೇಕ ಆಗತ್ತೆ. ಸೊ ಅದನ್ನು ಕೂಡ ಕ್ವಶನನ್ನು ಕೇಳಿದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಗೊಮ್ಮಟೇಶ್ವರನ ಮೂರ್ತಿಗಳನ್ನು ನೋಡ್ಬೋದು ಅಂದರೆ ಟೋಟಲ್ ಆಗಿ 5 ಗೊಮ್ಮಟೇಶ್ವರ ಮೂರ್ತಿಗಳನ್ನು ನೋಡ್ಬೋದು. ಅದರಲ್ಲಿ ಅತ್ಯಂತ ಎತ್ತರವಾದದ್ದು ಈ ಒಂದು ಶ್ರವಣಬೆಳಗೊಳದಲ್ಲಿ ಇರುವಂತಹ ಗೊಮ್ಮಟೇಶ್ವರ ಮೂರ್ತಿ.
ಸೊ ಶ್ರವಣಬೆಳಗೊಳ ಎಲ್ಲಿ ಬರುತ್ತೆ? ಇದು ಪ್ರಮುಖವಾಗಿ ಹಾಸನದ ಹತ್ತಿರ ಬರುವಂತಹ ಒಂದು ಶ್ರವಣಬೆಳಗೊಳ. ಸೊ ಕಾರ್ಕಳ, ಧರ್ಮಸ್ಥಳ, ಇದೇ ರೀತಿಯಾಗಿ 5 ಪ್ರಮುಖವಾದಂಥ ಸ್ಥಳಗಳಲ್ಲಿ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ತಕ್ಷಶಿಲಾ ಯಾವ ಪ್ರಾಚೀನ ಮಹಾಜನಪದದ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ. ಗಾಂಧಾರ, ಅಂಗ, ಮಗಧ ಮತ್ತು ಕಾಶಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ ಗಾಂಧಾರ ಸರಿಯಾದ ಉತ್ತರ. ಹಾಗಾದರೆ ಎಷ್ಟು ಮಹಾಜನಪದಗಳು ಇದ್ದರು ಅಂತ ಹೇಳಬೇಕಂದ್ರೆ, ಸೊ ಈ 6ನೇ ಶತಮಾನ ಅಂದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ತಮ್ಮ ಒಂದು ಉಗಮದ ಸ್ಥಿತಿಯಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಹಾಜನಪದಗಳನ್ನು ನಾವು ನೋಡ್ಬೋದಾಗಿತ್ತು. ಇದರಲ್ಲಿ ಟೋಟಲ್ ಆಗಿ 16 ಸಾಮ್ರಾಜ್ಯಗಳನ್ನು ಅಂದರೆ ಶಕ್ತಿಶಾಲಿ ಸಾಮ್ರಾಜ್ಯಗಳನ್ನು ನೋಡ್ಬೋದಾಗಿತ್ತು. ಸೊ ಅದರಲ್ಲಿ ತಕ್ಷಶಿಲಾ ಇದು ವಿದ್ಯಾಕೇಂದ್ರ ಕೂಡ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಗಾಂಧಾರದ ರಾಜಧಾನಿ ಕೂಡ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಮಹಾಜನಪದಗಳು ಭಾರತದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಬೇಕಂದ್ರೆ, ಸೊ ನೋಡಿ ಯಾವ ಯಾವ ಒಂದು ಮಹಾಜನಪದಗಳು ಇದೆ. ಕಾಂಬೋಜ, ಗಾಂಧಾರ, ಕುರು, ಪಾಂಚಾಲ, ಕೋಸಲ, ಮಲ್ಲ, ವಜ್ಜಿ, ಕಾಶಿ, ಅಂಗ, ಮಗಧ, ವತ್ಸ, ಶೂರಸೇನ, ಮತ್ಸ್ಯ, ಅವಂತಿ, ಚೇತಿಯ, ಅಸಾಕ. ಸೊ ಇವುಗಳೆಲ್ಲ ನೋಡಿ ಪ್ರಮುಖವಾಗಿ ನಮ್ಮ 16 ಮಹಾಜನಪದಗಳು ಅಂತ ಹೇಳ್ಬೋದು. ನಿಮಗೆ ಎಕ್ಸಾಮ್ನಲ್ಲಿ ಬಹಳ ಸಲ ರಿಪೀಟ್ ಆಗಿದೆ. ಯಾವ ರೀತಿ ಅಂದರೆ ಹೊಂದಿಸಿ ಬರೇರಿಯಲ್ಲಿ ಒಂದು ಕಡೆ ಈ ಒಂದು ಮಹಾಜನಪದಗಳನ್ನು, ಇನ್ನೊಂದು ಕಡೆ ಅವುಗಳ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದೊಂದು ಸಲ ಈ 4 ಆಪ್ಷನ್ಗಳನ್ನು ಕೊಟ್ಟು ಇದು ಯಾವುದರ ರಾಜಧಾನಿಯಾಗಿದೆ ಅಂತ ಆ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಸಂವಿಧಾನದ ಯಾವ ಲೇಖನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಸಭೆಯನ್ನು ಒದಗಿಸಲಾಗಿದೆ? ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಂಟಿ ಅಧಿವೇಶನ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಆರ್ಟಿಕಲ್ ಇದೆ ಅಂತ ಇಲ್ಲಿ ಪ್ರಶ್ನೆ. ವಿಧಿ 101, ವಿಧಿ 108, 133ನೇ ವಿಧಿ ಮತ್ತು 102ನೇ ವಿಧಿ. ಹಾಗಾದರೆ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂದರೆ ಆಪ್ಷನ್ ಬಿ 108ನೇ ವಿಧಿ ಸರಿಯಾದ ಉತ್ತರ. ಈ 108ನೇ ವಿಧಿ ಪ್ರಕಾರ ಸಂಸತ್ತಿನ 2 ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆ ವಿಷಯದಲ್ಲಿ, ಅಂದರೆ ಈ ಮಸೂದೆ ಆಗಿರ್ಬೋದು ಅಥವಾ ಇನ್ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಾದಗಳು ಉಂಟಾದಾಗ ಅವುಗಳನ್ನು ಬಗೆಹರಿಸಲಿಕ್ಕೋಸ್ಕರ ಆರ್ಟಿಕಲ್ 108ರ ಪ್ರಕಾರ ಪ್ರೆಸಿಡೆಂಟ್ ಇದಾರಲ್ಲ ಅಥವಾ ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಈ ಜಂಟಿ ಅಧಿವೇಶನವನ್ನು ಕರಿಬೋದು. ಇವರು ಕರೆಯುವ ಅಧಿಕಾರವನ್ನು ಹೊಂದಿದ್ದಾರೆ ಹೊರತು ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್ ವಹಿಸ್ತಾರೆ. ಸೊ ಈ ಪ್ರಶ್ನೆಗಳು ಬಹಳ ಸಲ ರಿಪೀಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಅ ಮನಿ ಬಿಲ್ ಪಾಸ್ಡ್ ಬೈ ದಿ ಲೋಕಸಭಾ ಈಸ್ ಡೀಮ್ಡ್ ಟು ಹ್ಯಾವ್ ಬೀನ್ passed by the Rajya Sabha also when no action is taken by the upper house within. So 10 days, 14 days, 20 days ಮತ್ತು 30 days. ಈ ಪ್ರಶ್ನೆಗೆ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ನೋಡಿ. ಈ ಪ್ರಶ್ನೆ ಏನಂತ ಕೇಳಿದರೆ, ಈ ಒಂದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದ ನಂತರ ರಾಜ್ಯಸಭೆ ಯಾವುದೇ ಒಂದು ಈ ಮಸೂದೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳದೆ ಎಷ್ಟು ದಿನಗಳವರೆಗೆ ಅದು ತನ್ನ ಹತ್ರ ಇಟ್ಕೋಬಹುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಇದೆಯಲ್ಲ 14 ದಿನಗಳು. ಒಂದು ವೇಳೆ 14 ದಿನ ಆದರೂ ಕೂಡ ರಾಜ್ಯಸಭೆ ಈ ಒಂದು ಮಸೂದೆಯನ್ನು ಕೊಡದೆ ಹೋದರೂ ಕೂಡ ಏನಂತ ಕನ್ಸಿಡರ್ ಮಾಡಲಾಗತ್ತೆ, ಇಲ್ಲಿ 2 ಸದನಗಳಿಂದ ಈ ಮಸೂದೆ ಅಂಗೀಕಾರ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಲಾಗತ್ತೆ. ಸೊ ನಮ್ಮ ಕನ್ನಡ ಭಾಷೆಯಲ್ಲಿದೆ ಅಲ್ಲ, ಹಣಕಾಸಿನ ಮಸೂದೆ ಅಂತ ಹೇಳ್ತಾರೆ. ಅಂದರೆ ಫೈನಾನ್ಸ್ ಬಿಲ್ ಮತ್ತು ಮನಿ ಬಿಲ್ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದರೆ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಗಳಲ್ಲಿ ಎರಡಕ್ಕೂ ಕೂಡ ಹಣಕಾಸಿನ ಮಸೂದೆ ಅಂತ ಒಂದೇ ಪದವನ್ನು ಬಳಸ್ತಾರೆ. ಆದರೆ ಇಲ್ಲಿ ಮನಿ ಬಿಲ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಅಧಿಕಾರವನ್ನು ಹೊಂದಿದೆ. ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಈ ಒಂದು 2 ಸದನಗಳು ಸಮಾನವಾದಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಲೋಕಸಭೆ ಇದೆಯಲ್ಲ, ಈ ಒಂದು ಹಣಕಾಸಿನ ಮಸೂದೆಯನ್ನು ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನು ಪಡೆದುಕೊಂಡ ನಂತರ ಆರ್ಟಿಕಲ್ 110ರ ಅಡಿಯಲ್ಲಿ
ಈ ಮನಿ ಬಿಲ್ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ರಾಷ್ಟ್ರಪತಿಗಳು ಈ ಒಂದು ಮಸೂದೆಯನ್ನು ಮರುಪರಿಶೀಲನೆಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ 14 ಡೇಸ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ರಾಜ್ಯ ಸರ್ಕಾರಗಳು ಚುನಾವಣಾ ಸಮಯದಲ್ಲಿ ನೀಡಿದ ಆಶ್ವಾಸನೆಗಳನ್ನು ನಡೆಸುವಲ್ಲಿ ವಿಫಲರಾದಾಗ, ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸದಿದ್ದಾಗ, ರಾಜ್ಯ ಸರ್ಕಾರಗಳು ಕೇಂದ್ರದ ನಿರ್ದೇಶನಗಳನ್ನು ಪಾಲಿಸುವಲ್ಲಿ ವಿಫಲ ಆದಾಗ, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಕೋಪಗಳ ಪರಿಸ್ಥಿತಿಗಳಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡುವಲ್ಲಿ ವಿಫಲ ಆದಾಗ. ಹಾಗಾದರೆ ಯಾವಾಗ ಈ ಒಂದು ಸ್ಟೇಟ್ ಎಮರ್ಜೆನ್ಸಿಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಕರೀತಾರೆ ಅಂದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಯಾರ್ಯಾರು ಕೊಟ್ಟಿದ್ದೀರಾ ಅವರೆಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಲ್ಲಿ ಪ್ರಮುಖವಾಗಿ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳನ್ನು ನಾವು ನೋಡ್ಬೋದು. ಸೊ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ 356, ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360 ಆಗಿದೆ. ಸೊ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು 3 ಬಾರಿ, ಸ್ಟೇಟ್ ಎಮರ್ಜೆನ್ಸಿಯನ್ನು ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ 100ಕ್ಕಿಂತ ಅಧಿಕ ಬಾರಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಇವತ್ತಿನವರೆಗೂ ಕೂಡ ಅದನ್ನು ಡಿಕ್ಲೇರ್ ಮಾಡಿಲ್ಲ. ಪ್ರಮುಖವಾಗಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಂತಹ ನಿಯಮಗಳನ್ನು ರಾಜ್ಯಗಳು ಪಾಲಿಸದೇ ಇದ್ದಾಗ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬಂದಂತಹ ನಿಯಮಗಳನ್ನು ಪಾಲಿಸಲು ಸಾಧ್ಯ ಆಗದೇ ಇದ್ದಾಗ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗತ್ತೆ. ಸೊ ಅಂದರೆ ಪ್ರೆಸಿಡೆಂಟ್ ರೂಲ್ ಅಂತ ಕೂಡ ಕರೀತಾರೆ ಮತ್ತು ಸಂವಿಧಾನದ ಒಂದು ವಿಫಲತೆ ಅಂತ ಕೂಡ ಕರೀತಾರೆ. ಸೊ ಇವಾಗ ಈ ಒಂದು ಇಂತಹ ಸಂದರ್ಭಗಳಲ್ಲಿ ಸಂಪೂರ್ಣ ಅಧಿಕಾರ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರದ ಹತ್ರ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಬಾರಿ ಸ್ಟೇಟ್ ಎಮರ್ಜೆನ್ಸಿಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 1896ರ ಅಧಿವೇಶನವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ? ಭಾರತದ ರಾಷ್ಟ್ರೀಯ ಹಾಡನ್ನು ಮೊದಲ ಬಾರಿಗೆ ಹಾಡಲಾಯಿತು, ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು, ಭಾರತದ ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಹಾರಿಸಲಾಯಿತು, ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ 1896ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂಥ ಈ ಒಂದು ಅಧಿವೇಶನದಲ್ಲಿ ರಾಷ್ಟ್ರೀಯ ಹಾಡು ಯಾವುದು? ವಂದೇ ಮಾತರಮನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂತ ಹೇಳ್ಬೋದು. ಸೊ ವಂದೇ ಮಾತರಂ ಕೃತಿಯನ್ನು ಬರೆದವರು ಅಂದರೆ ಈ ಹಾಡು ಎಲ್ಲಿಂದ ಯಾರು ಬರೆದವರು ಅಂತ ಹೇಳಬೇಕಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಸೊ ಇವರ ಯಾವ ಕಾದಂಬರಿ? ಆನಂದ ಮಠ ಕಾದಂಬರಿಯಿಂದ ಈ ವಂದೇ ಮಾತರಂ ಗೀತೆಯನ್ನು ನಾವು ಏನು ಮಾಡಿದ್ದೀವಿ, ನಮ್ಮ ರಾಷ್ಟ್ರಗೀತೆಯಾಗಿ ಅದನ್ನು ಸ್ವೀಕಾರ ಮಾಡಿದ್ದೀವಿ. 1896ರ ಈ ಒಂದು ಅಧಿವೇಶನದಲ್ಲಿ ಮೊದಲ ಬಾರಿಗೆ ನಮ್ಮ ವಂದೇ ಮಾತರಂ ಗೀತೆಯನ್ನು ಹಾಡಿರೋದ್ರಿಂದ ಸೊ ಇದು ತುಂಬಾ ಪ್ರಮುಖವಾದ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆ ಬಾಂಬೆಯಲ್ಲಿ 1885ರಲ್ಲಿ ಯಾರ ನೇತೃತ್ವದಲ್ಲಿ ನಡೆಯಿತು? ದಾದಾಬಾಯಿ ನವರೋಜಿ, ಸರ್ ಸಿ ಶಂಕರನ್ ನಾಯರ್, ಉಮೇಶ್ ಚಂದ್ರ ಬ್ಯಾನರ್ಜಿ ಮತ್ತು ಬಬ್ರುದ್ದೀನ್ ತ್ಯಾಬ್ಜಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಸೊ WC ಬ್ಯಾನರ್ಜಿ ಅಂತ ಕೂಡ ಕರೀತಾರೆ. ಸೊ ಈ INCಯನ್ನು ಸ್ಥಾಪನೆ ಮಾಡಿದ್ದು ಅಲ್ಲನ್ ಆಕ್ಟವಿನ್ ಹ್ಯೂಮ್ ಅಂತವರು. ಸೊ ಆಮೇಲೆ ಇದರ ಮೊದಲ ಅಧಿವೇಶನ ನಡೆದದ್ದು ಬಾಂಬೆಯಲ್ಲಿ, ಅಧ್ಯಕ್ಷತೆ ವಹಿಸಿದ್ದು WC ಬ್ಯಾನರ್ಜಿ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಥಮ ಮಹಿಳೆ ಅಂದರೆ ಅನ್ನಿ ಬೆಸೆಂಟ್, ಭಾರತದ ಮೊದಲ ಮಹಿಳೆ ಅಂದರೆ ಸರೋಜಿನಿ ನಾಯ್ಡು. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇಂಗ್ಲೀಷ್ ಅಧಿಕಾರಿ ಯಾರು ಅಂತ ಹೇಳಬೇಕಂದ್ರೆ ಜಾರ್ಜ್ ಯೂಲೆ. ಮತ್ತು ಮುಸ್ಲಿಂ ಕ್ಯಾಂಡಿಡೇಟ್ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ದು ಅಂದರೆ ಬಬ್ರುದ್ದೀನ್ ತ್ಯಾಬ್ಜಿ ಆಗಿದ್ದಾರೆ. ಮತ್ತು ಇದರ ಒಂದು ಸೆಷನನ್ನು ಒಂದು ಬಾರಿ ಮಾತ್ರ ಯಾರು ಅಂದರೆ 1924ರಲ್ಲಿ ಬೆಳಗಾಂ ಸೆಷನನ್ನು ಗಾಂಧೀಜಿಯವರು ವಹಿಸ್ಕೊಂಡಿದ್ರು. ಮತ್ತು ಈ ಒಂದು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು 3 ಬಾರಿ ಇದರ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಹೇಳ್ಬೋದು.
ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 1929ರ ಐತಿಹಾಸಿಕ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಈ ಕೆಳಗಿನವರಲ್ಲಿ ಯಾರು ವಹಿಸಿದ್ರು ಅಂತ? ಪಂಡಿತ್ ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಲಾಲಾ ಲಜಪತ್ ರಾಯ್ ಮತ್ತು ಪಂಡಿತ್ ಮೋತಿಲಾಲ್ ನೆಹರು. ಇಲ್ಲಿ ಸರಿಯಾದ ಉತ್ತರ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ ವಹಿಸಿದಂತಹ ಲಾಹೋರ್ ಅಧಿವೇಶನ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಲಾಗಿತ್ತು ಈ ಒಂದು ಅಧಿವೇಶನದಲ್ಲಿ. ಅದೇ ರೀತಿಯಾಗಿ ನಮ್ಮ ಒಂದು ಬಾವುಟವನ್ನು ಕೂಡ ಏನು ಮಾಡಲಾಯಿತು, ಹಾರಿಸಲಾಯಿತು ಪೂರ್ಣ ಸ್ವರಾಜ್ಯದ ಒಂದು ಘೋಷಣೆಯೊಂದಿಗೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಪಂಡಿತ್ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಕೇಸರಿ ಪತ್ರಿಕೆ ಇವರಿಂದ ಪ್ರಕಟವಾಯಿತು? ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಲಾಲಾ ಲಜಪತ್ ರಾಯ್. ಹಾಗಾದರೆ ಯಾರಿಂದ ಈ ಒಂದು ಪತ್ರಿಕೆ ಪ್ರಕಟ ಆಯಿತು ಅಂತ ಹೇಳಬೇಕಂದ್ರೆ ಸೊ ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ಬೋದು. ಸೊ ಬಾಲ್ ಗಂಗಾಧರ್ ತಿಲಕ್ ಅವರು ತುಂಬಾ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖವಾದಂಥ ಸ್ವತಂತ್ರ ಹೋರಾಟಗಾರರು. ಇವರು 2 ಪ್ರಮುಖವಾದ ಪತ್ರಿಕೆಗಳನ್ನು ಇಂಟ್ರಡ್ಯೂಸ್ ಮಾಡಿದರು, ಮರಾಠ ಮತ್ತು ಕೇಸರಿ. ಕೇಸರಿ ಮರಾಠಿ ಭಾಷೆಯಲ್ಲಿ ಇದ್ದರೆ ಮರಾಠ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಏನು ಮಾಡ್ತಾಯಿದ್ರು, ಪಬ್ಲಿಷ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳಿರೋರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಓಕೆ, ಸೊ ಮುಂದೆ ಇನ್ನೂ ಬಹಳಷ್ಟು ಪ್ರಶ್ನೆ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ ಸೊ ನೀವು ಈ ಒಂದು ಪ್ಲೇಸ್ಟೋರ್ನಿಂದ ಸಂಪೂರ್ಣವಾಗಿ ಫ್ರೀಯಾಗಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲನ್ನು ಫಿಲ್ ಮಾಡಿದ ನಂತರ ಪ್ರಿಯಾಂಕಾ ರಾಠೋಡ್ ಅಂತ ಸರ್ಚ್ ಮಾಡಿ ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಈ ಫ್ರೀ ಕೋರ್ಸ್ಗಳನ್ನು ಬಿಟ್ಟು ಕೆಳಗೆ ಸ್ಪೆಷಲ್ ಕ್ಲಾಸ್ ಅಂತ ಬರುತ್ತೆ. ಅದು ಎಲ್ಲ ಕ್ಲಾಸ್ಗಳು 1 ಅವರ್ ಕ್ಲಾಸ್ ಆಗಿದೆ. ನಿಮ್ಮ FTA, STA, PSI ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ MCQಗಳನ್ನು ಅದರಲ್ಲಿ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ನೀವು ಈ ಒಂದು ಆ್ಯಪ್ನಲ್ಲಿ ನನಗೆ ಮೆಸೇಜ್ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಸ್ಟಡಿ ರಿಲೇಟೆಡ್ ಏನೇ ಒಂದು ಇಶ್ಯೂಗಳನ್ನು ಕೇಳಬೇಕಂದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ ನೋಡಿ. ಸೊ KPSC ಕನ್ನಡ 2020 ಅಂತ ಇದೆ. ನಾನು ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಡ್ತೀನಿ ಈ ಒಂದು ಲಿಂಕನ್ನು. ಒಂದು ವೇಳೆ ಇದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಆಸ್ಕ್ ಯುವರ್ ಡೌಟ್ ಅಂತ. ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು. ಇವಾಗ ಇನ್ನೊಂದು ಏನು ಹೇಳಬೇಕಂದ್ರೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಮೇ ತಿಂಗಳಿನಲ್ಲಿ ನಾನು ಪ್ರತಿದಿನ 2 ಫ್ರೀ ಕ್ಲಾಸ್ಗಳನ್ನು, ಲೈವ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರ ನೀವು ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಫೋನ್ನಲ್ಲಿನೇ ಆ ಒಂದು ಟೈಮ್ನಲ್ಲಿ ನೀವು ಚರ್ಚೆಗೆ ಭಾಗವಹಿಸುವ ಮೂಲಕ ಏನು ಮಾಡ್ಬೋದು, ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನು ಪಡ್ಕೋಬೋದು. ಹಾಗಾದರೆ ಯಾವಾಗ ನಾನು ಫ್ರೀ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ, ಈಗಾಗಲೇ ಭಾಳಷ್ಟು ಫ್ರೀ ಕ್ಲಾಸ್ಗಳನ್ನು ಮಾಡಿದ್ದೀನಿ ಈ ಒಂದು ತಿಂಗಳಿನಲ್ಲಿ, ನಿಮಗೆ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ರತಿದಿನ 1:30ಯಿಂದ 2:30 ಗಂಟೆ 1 ಅವರ್ ಫ್ರೀ ಕ್ಲಾಸ್ ಇರುತ್ತೆ. ಅದೇ ರೀತಿಯಾಗಿ 4ರಿಂದ 5 ಗಂಟೆ ಅದು ಕೂಡ ಫ್ರೀ ಕ್ಲಾಸ್ ಆಗಿರುತ್ತೆ. ಒಂದು ವೇಳೆ ನೀವು ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆದರೆ ಅದರಲ್ಲಿ ಪ್ರತಿದಿನ ಈ ಒಂದು ಫ್ರೀ ಕ್ಲಾಸ್ಗೆ ಜಾಯಿನ್ ಆಗುವಂತಹ ಲಿಂಕನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲೇನು ಮಾಡಬೇಕು ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಜಿಮೇಲನ್ನು ಕೇಳುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಫ್ರೀಯಾಗಿ ಜಾಯಿನ್ ಆಗ್ಬೋದು. ಯಾವುದೇ ಒಂದು ಅಮೌಂಟನ್ನು ಪೇ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇಷ್ಟ ಆದರೆ ಮುಂದೆ ಬೇಕಾದರೆ ನೀವು ಜಾಯಿನ್ ಆಗ್ಬೋದು. ಆದರೆ ಇವಾಗ ಸದ್ಯಕ್ಕೆ ನಿಮ್ಮ FDA, STA, PSI ಎಕ್ಸಾಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಫ್ರೀ ಕ್ಲಾಸ್ಗಳನ್ನು 2 ಫ್ರೀ ಕ್ಲಾಸ್ಗಳನ್ನು ಲೈವ್ ಆಗಿ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಏನೇ ಒಂದು ಡೌಟ್ ಇದ್ರೂ ಲೈವ್ ಆಗಿ ಕ್ಲಾಸ್ನಲ್ಲಿನೇ ಕೇಳ್ಕೋಬೋದು. ಅದೇ ರೀತಿಯಾಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಜನರೊಂದಿಗೆ ನೀವು ಚರ್ಚೆಯಲ್ಲಿ ಭಾಗಿಯಾಗೋದ್ರಿಂದ ನಿಮಗೆ ಬಹಳ ದಿನ ನೆನಪು ಕೂಡ ಆಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಒಂದು ವೇಳೆ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆದರೆ ಪ್ರತಿದಿನ ಲಿಂಕನ್ನು ಶೇರ್ ಮಾಡ್ತಾ ಇರ್ತೀನಿ. ಪ್ರತಿದಿನ 2 ಫ್ರೀ ಕ್ಲಾಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಮ್ಮ ಈ ಒಂದು ಪೇ ಮಾಡಿ ಜಾಯಿನ್ ಆಗೋದಿದ್ದರೆ ನಾನು
ಈ ಜಿಯೋಗ್ರಫಿ MCQ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅದಿನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವ ರೀತಿ ಅಂದರೆ ಜಿಯೋಗ್ರಫಿ ಒಂದೊಂದೇ ಟಾಪಿಕನ್ನು ತೆಗೆದುಕೊಂಡು ಅದರ ಮೇಲೆ ಬರುವಂತಹ, ಕೇಳಿರುವಂತಹ ಮತ್ತು ಕೇಳಬಹುದಾದಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಅದರಲ್ಲಿ ಚಿತ್ರಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ನಡೀತಿರುವ ಕ್ಲಾಸ್ ಯಾವುದು ಅಂದರೆ ಈ ಒಂದು ಜನರಲ್ ಸ್ಟಡೀಸ್ ಕ್ಲಾಸ್ ನಡೀತಾ ಇದೆ, FDA STA PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಯಾವ ರೀತಿ ಅಂತ ಹೇಳಬೇಕಂದ್ರೆ, ಸೊ ನೋಡಿ, 3 ಕ್ಲಾಸ್ ಪಾಲಿಟಿ ಮೇಲೆ, 3 ಕ್ಲಾಸ್ ಹಿಸ್ಟ್ರಿ, 3 ಕ್ಲಾಸ್ ಎಕನಾಮಿ ಮೇಲೆ, 3 ಕ್ಲಾಸ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಜನರಲ್ ಕನ್ನಡ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು, ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ಗಳು ಎಲ್ಲದರ ಕುರಿತಾಗಿ 3 ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ನಿಮ್ಮ ಈ ಒಂದು FDA ಎಕ್ಸಾಮ್ನ GK ಪೇಪರ್ಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನೆಲ್ಲ ಅದರಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ, ಡೀಟೇಲ್ ಆಗಿ ಕವರ್ ಮಾಡ್ತಾ ಇದ್ದೀನಿ. ಸೊ ನೀವು ಇಷ್ಟಪಟ್ಟರೆ ಇದನ್ನು ಕೂಡ ಜಾಯಿನ್ ಆಗ್ಬೋದು. ನೋಡಿ, ಇಲ್ಲಿ ನಾನು ಯಾವಾಗ ಯಾವ ರೀತಿ ಇರುತ್ತೆ ನೋಡಿ, ಇಲ್ಲಿ ವೀಕ್ಲಿ ಕ್ವಿಝ್ ಕೂಡ ಇರುತ್ತೆ. ಸೊ ಪ್ರತಿ ವೀಕ್ ಕ್ವಿಝ್ ಇರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಗಳು ಇರುತ್ತೆ, ಮತ್ತು ಈ ಒಂದು MCQಗಳ ಮೂಲಕ ನಾನು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ನಾಳೆಯಿಂದ ನನ್ನ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ನೋಡಿ, ಲೈವ್ ಇರುತ್ತೆ. ಸೊ ಮುಖಾಮುಖಿಯಾಗಿ ನಾವು ಚರ್ಚೆ ಮಾಡ್ಬೋದು. ನಾಳೆ 1:15ಗೆ ಕ್ಲಾಸ್ ಇದೆ, ಅದನ್ನು ಅಟೆಂಡ್ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಅದನ್ನು ಕಂಟಿನ್ಯೂ ಮಾಡಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. 1976ರಲ್ಲಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಗೆ 42ನೆಯ ತಿದ್ದುಪಡಿಯು ಈ ಕೆಳಗಿನ ಯಾವ ಒಂದು ಪದಗಳ ಸಮೂಹವನ್ನು ಸೇರಿಸಲಾಯಿತು? ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಏಕತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ, ಸೊ ಆಪ್ಷನ್ B ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಒಂದೊಂದು ಸಲ ಸಮಗ್ರತೆ, ಐಕ್ಯತೆ ಅಂತ ಕೂಡ ಬಳಸಲಾಗುತ್ತೆ. ಐಕ್ಯತೆ ಮತ್ತು ಸಮಗ್ರತೆ ಎರಡೂ ಒಂದೇ ವರ್ಡ್. ಇದನ್ನು ಯಾವಾಗ ಅಂದರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ನಮ್ಮ ಸಂವಿಧಾನದಲ್ಲಿ ನಮ್ಮ ಪೀಠಿಕೆಗೆ 3 ಪದಗಳನ್ನು ನಾವು ಆ್ಯಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಆವಾಗ ಮಾತ್ರ ಒಂದೇ ಒಂದು ತಿದ್ದುಪಡಿಯನ್ನು ಮಾಡಿದ್ದು, ಆವಾಗಿನಿಂದ ಇವಾಗಿನವರೆಗೆ ಬೇರೆ ಯಾವುದೇ ಒಂದು ತಿದ್ದುಪಡಿಯನ್ನು ಪೀಠಿಕೆಗೆ ಮಾಡಲಾಗಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯ ಅಡಿಯಲ್ಲಿ ತರಲಾಯಿತು. ಅಂದರೆ ಮೊದಲು ಸ್ಟೇಟ್ ಲಿಸ್ಟ್ನಲ್ಲಿ ಇದ್ದಂತಹ ಎಜುಕೇಷನನ್ನು ಯಾವಾಗ ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ. 42ನೇ ಸಂವಿಧಾನ ತಿದ್ದುಪಡಿ, 73ನೇ ಸಂವಿಧಾನ ತಿದ್ದುಪಡಿ, 86ನೇ ಸಂವಿಧಾನ ತಿದ್ದುಪಡಿ, 30ನೇ ಸಂವಿಧಾನ ತಿದ್ದುಪಡಿ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 42ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976. ಸೊ ಶಿಕ್ಷಣದೊಂದಿಗೆ ಟೋಟಲ್ ಆಗಿ 5 ವಿಷಯಗಳನ್ನು ಸ್ಟೇಟ್ ಲಿಸ್ಟ್ನಿಂದ ಕನ್ಕರೆಂಟ್ ಲಿಸ್ಟ್ಗೆ ಏನು ಮಾಡಲಾಯಿತು, ವರ್ಗಾವಣೆ ಮಾಡಲಾಯಿತು. ಸೊ ಪ್ರಮುಖವಾಗಿ ಶಿಕ್ಷಣ, ಫಾರೆಸ್ಟ್, ಈ ವೇಟ್ ಆ್ಯಂಡ್ ಮೆಜರ್ಸ್ ಆಗಿರ್ಬೋದು, ವಿವಾಹ ವಿಚ್ಛೇದನ, ಈ ರೀತಿಯಾಗಿ 5 ಪ್ರಮುಖವಾದಂಥ ವಿಷಯಗಳನ್ನು ಸ್ಟೇಟ್ ಲಿಸ್ಟ್ನಿಂದ ಅಂದರೆ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಯಿತು ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಬಗ್ಗೆ ಯಾವ ಶಿಲಾಶಾಸನ ಮಾಹಿತಿಯನ್ನು ನೀಡುತ್ತೆ? ಬಬ್ರು ಶಿಲಾಶಾಸನ, ಕಳಿಂಗ ಶಿಲಾಶಾಸನ, ತಾರೈ ಶಿಲಾಶಾಸನ ಮತ್ತು ಬರಾಬರ್ ಗುಹೆ ಬಂಡೆಯ ಶಾಸನ. ಹಾಗಾದರೆ ಯಾವುದರಲ್ಲಿ ಅಶೋಕನ ಯಾವ ಒಂದು ಶಾಸನದಲ್ಲಿ ಕಳಿಂಗ ಯುದ್ಧದ ಕುರಿತಾಗಿ ನಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಅಂತ ಹೇಳಬೇಕಂದ್ರೆ, ಅಂದರೆ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಕುರಿತಾಗಿ ಮಾಹಿತಿ ದೊರೆಯುತ್ತೆ ಅಂದರೆ ಬಬ್ರು ಶಿಲಾಶಾಸನ. ಸೊ ಈತನಿಗೆ ಸಂಬಂಧಪಟ್ಟಂತೆ ಹಲವಾರು ಶಾಸನಗಳಿದೆ. ನಾನು ಯಾವಾಗಾದರೂ ನಿಮಗೆ ಅಶೋಕನ ಎಲ್ಲ ಶಾಸನಗಳ ಕುರಿತಾಗಿ ಯಾವ ಸ್ಥಳದಲ್ಲಿ ಇದೆ, ಯಾವ ಭಾಷೆಯಲ್ಲಿದೆ, ಯಾವಾಗ ರಚನೆ ಮಾಡಲಾಯಿತು, ಅದರಲ್ಲಿ ಇರುವಂತಹ ಅಂಶಗಳನ್ನು ನಾನು ಡೀಟೇಲ್ ಆಗಿ ಚರ್ಚೆ ಮಾಡಿ ನಿಮಗೆ ಒಂದು ಸಲ ಕ್ಲಾಸ್ ತಗೋತೀನಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಬ್ರು ಶಿಲಾಶಾಸನ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸೈಟ್ಗಳಲ್ಲಿ ಎಲ್ಲ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನವಶಿಲಾಯುಗದ ತಾಣಗಳು ಅನುಕ್ರಮವಾಗಿ ಕಂಡುಬಂದಿದೆ? ಸರಾಯ್ ನಹರ್ ರೈ,
ಕರ್ನೂಲ್ ಕಣಿವೆ, ಬೇಲನ್ ವ್ಯಾಲಿ ಮತ್ತು ಅಹರ್ ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಬೇಲನ್ ವ್ಯಾಲಿ ಸರಿಯಾದ ಉತ್ತರ. ಈ ಬೆಂಬೆಟ್ಕ ಆಗಿರ್ಬೋದು, ಅದೇ ರೀತಿಯಾಗಿ ಬೇಲನ್ ವ್ಯಾಲಿ. ಸೊ ನಮ್ಮ ಒಂದು ಅಂದರೆ ಪೂರ್ವದ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ನವಶಿಲಾಯುಗ ಮೂರೂ ಶಿಲಾಯುಗದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡುವಂಥದ್ದು ಯಾವುದು ಅಂದರೆ ಅದು ಬೇಲನ್ ವ್ಯಾಲಿ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಸೊ ಧರ್ಮಶಾಸ್ತ್ರಗಳ ಪ್ರಕಾರ ಅನುಲೋಮ ವಿವಾಹ ಅಂದರೆ ಏನು? ಉನ್ನತ ಜಾತಿ ಪುರುಷ ಮತ್ತು ಕೆಳಜಾತಿಯ ಮಹಿಳೆ ನಡುವೆ ವಿವಾಹ, ಕೆಳಜಾತಿಯ ಪುರುಷ ಮತ್ತು ಉನ್ನತ ಜಾತಿಯ ಮಹಿಳೆ ನಡುವೆ ಮದುವೆ, ಒಂದೇ ಜಾತಿಯ ಪುರುಷ ಮತ್ತು ಮಹಿಳೆಯ ನಡುವೆ ಮದುವೆ, ಒಂದೇ ಗೋತ್ರದ ಪುರುಷ ಮತ್ತು ಮಹಿಳೆಯ ನಡುವಿನ ಮದುವೆ. ಹಾಗಾದರೆ ಅನುಲೋಮ ವಿವಾಹ ಅಂದರೆ ಏನು? ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಅಂದರೆ ಮೇಲ್ವರ್ಗ ಅಥವಾ ಮೇಲಿನ ಜಾತಿಯ ಪುರುಷ ಕೆಳ ಜಾತಿಯ ಒಂದು ಮಹಿಳೆ ಜೊತೆ ಆಗುವಂಥ ಒಂದು ವಿವಾಹವನ್ನು ಅನುಲೋಮ ವಿವಾಹ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೇವಾಲಯಗಳು ಯಾವುದು ಅಂತ? ಮುಕುಂದಧರ ದೇವಾಲಯ ಕೋಟಾ, ದಶಾವತಾರ ದೇವಸ್ಥಾನ ಝಾನ್ಸಿ, ವಿಷ್ಣು ದೇವಸ್ಥಾನ ಟಿಗಾವ ಮತ್ತು ಮೇಲಿನ ಎಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಈ ಮೂರು ದೇವಸ್ಥಾನಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲ ಸರಿಯಾದ ಉತ್ತರ. ಓಕೆ, ಸೊ ಭಾರತೀಯ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಗಾಗಿ ನಡೆಸುವುದು ಅಂತ ಇಲ್ಲಿ ಪ್ರಶ್ನೆ. ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ, ಪಾರ್ಲಿಮೆಂಟಿನ 2 ಸದನಗಳಿಗೆ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಅಂತ ಪ್ರಶ್ನೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಈ ಒಂದು ಚುನಾವಣಾ ಆಯೋಗ ಸ್ಥಳೀಯ ಸರ್ಕಾರಗಳಿಗೆ ಹೊರತುಪಡಿಸಿ ಉಳಿದ ಎಲ್ಲವುಗಳಿಗೆ ಇದೇನು ಮಾಡುತ್ತೆ, ಚುನಾವಣೆಗಳನ್ನು ನಡೆಸುತ್ತೆ. ಸೊ ಸ್ಥಳೀಯ ಸರ್ಕಾರಗಳಿಗೆ ರಾಜ್ಯ ಚುನಾವಣಾ ಆಯೋಗ ಈ ಚುನಾವಣೆ ನಡೆಸುವಂಥ ಅಧಿಕಾರವನ್ನು ಪಡ್ಕೊಂಡಿದೆ. ಸೊ ಇದು ಇಲ್ಲಿ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಸಿ ಕೊಟ್ಟಿರೋರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ. ಭಾರತದ ಅಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸ್ತಾರೆ? ಸೊ ಸಂಸತ್ತಿನ ಸದಸ್ಯರು, ವಿಧಾನ ಪರಿಷತ್ತು ಮತ್ತು ವಿಧಾನಸಭಾ ಸದಸ್ಯರು, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ಅಂತ ಇದೆ. ಸೊ ಹಾಗಾದರೆ ಯಾರು ಈ ಒಂದು ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಬೇಕಂದ್ರೆ ಸೊ ಇಲ್ಲಿ ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ
ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ 4 ಅಂತ ಹೇಳಿದವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತಹ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತೆ ಅಂತ. ಸೊ 250ನೇ ಅನುಚ್ಛೇದ, 368ನೇ ಅನುಚ್ಛೇದ, 352ನೇ ಅನುಚ್ಛೇದ ಮತ್ತು 74ನೇ ಅನುಚ್ಛೇದ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನಮ್ಮ ಭಾರತದ ಸಂವಿಧಾನದ ಭಾಗ 20ರಲ್ಲಿ ಆರ್ಟಿಕಲ್ 368 ಪ್ರಮುಖವಾಗಿ ನಮಗೆ ಯಾವುದರ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ? ಸಂವಿಧಾನ ತಿದ್ದುಪಡಿ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಸೊ ಸಂಸತ್ತು ಇದೆಯಲ್ಲ, ಭಾರತದ ಸಂವಿಧಾನದ ಯಾವುದೇ ಒಂದು ಭಾಗವನ್ನು ತಿದ್ದುಪಡಿ ಮಾಡಬಹುದೇ ಹೊರತು, ಆದರೆ ಆರ್ಟಿಕಲ್ 368 ಅಡಿಯಲ್ಲಿ ಬರುವಂತಹ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ಸಂರಚನೆಗೆ ಯಾವುದೇ ಒಂದು ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಏನು ಮಾಡಬೇಕು? ಸೊ ಅದು ಬೇಕಾದರೆ ತಿದ್ದುಪಡಿಯನ್ನು ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ. ಭಾರತದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದವರು ಯಾರು? ಸೊ ಆದಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯ ಮತ್ತು ಮಾಧವಾಚಾರ್ಯ ಅಂತ ಇದೆ. ಸೊ 4 ದಿಕ್ಕುಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅನ್ನುವಂಥ ಹೆಸರಿನಿಂದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದರೆ ಆದಿ ಶಂಕರಾಚಾರ್ಯರಿಗೆ ಸಲ್ಲತ್ತೆ ಅಂತ ಹೇಳ್ಬೋದು. ಓಕೆ. ಸೊ ಮುಂದಿನ ಪ್ರಶ್ನೆ. ಮೊದಲ ಬೌದ್ಧ ಪರಿಷತ್ತು ರಾಜಗೃಹದಲ್ಲಿ ನಡೆಯಿತು. ಸೊ ಯಾವಾಗ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ. ಬುದ್ಧನ ಮರಣದ ಸ್ವಲ್ಪ ಸಮಯದ ನಂತರ, ಬುದ್ಧನ ಸಾವಿಗೆ ಸ್ವಲ್ಪ ಮೊದಲು, ಬುದ್ಧನ ಮರಣದ 1 ಶತಮಾನದ ನಂತರ, ಬುದ್ಧನ ಮರಣದ 1 ಶತಮಾನದ ನಂತರ. ಆಪ್ಷನ್ ಸಿ ಮತ್ತು ಡಿ ಸರಿಯಾಗಿದೆ, ಅಂದರೆ ಒಂದೇ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಈ ಮೊದಲನೆಯ ಬೌದ್ಧ ಪರಿಷತ್ತು ನಡೆದದ್ದು ಬುದ್ಧನ ಮರಣದ ಸ್ವಲ್ಪ ಸಮಯದ ನಂತರ. ಯಾಕಂತ ಹೇಳಬೇಕಂದ್ರೆ ಈ ಬುದ್ಧನ ಮರಣದ ನಂತರ ಬುದ್ಧನ ಅನುಯಾಯಿಗಳಲ್ಲಿ ವಿವಾದ, ಭಿನ್ನಾಭಿಪ್ರಾಯ ಉಂಟಾಗಿರೋ ಸಂದರ್ಭಕ್ಕೋಸ್ಕರ ಈ ಒಂದು ಬೌದ್ಧ ಸಮ್ಮೇಳನಗಳನ್ನು ಸ್ಟಾರ್ಟ್ ಮಾಡಲಾಯಿತು ಅಂತ ಹೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಪ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಆಗಿತ್ತು? ಸೊ ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಾರಂಭವನ್ನು ತಡೆಯಲು, ಬ್ರಿಟಿಷ್ ಯುದ್ಧ ಪ್ರಯತ್ನಗಳನ್ನು ಬೆಂಬಲಿಸಲು, ಭಾರತೀಯ ನಾಯಕರನ್ನು ಮನವೊಲಿಸುವುದು, ಕಾಂಗ್ರೆಸ್ ಸಚಿವಾಲಯಗಳು ತಮ್ಮ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳುವಂತೆ ಮನವೊಲಿಸುವುದು, ಸಂವಿಧಾನ ರಚಿಸುವ ಸಂಸ್ಥೆಯನ್ನು ಸ್ಥಾಪಿಸುವುದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಂತ ಹೇಳಬೇಕಂದ್ರೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಆ ಒಂದು ಟೈಮ್ನಲ್ಲಿ ಜಾಗತಿಕ ಮಹಾಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅದು ತುಂಬಾ ಹೆದರ್ಕೊಂಡಿತ್ತು. ಆಗ ಈ ಒಂದು ಭಾರತೀಯರ ಮನವೊಲಿಸುವ ಮೂಲಕ ಈ ಜಾಗತಿಕ ಯುದ್ಧದಲ್ಲಿ ಅವರನ್ನು ಇನ್ವಾಲ್ವ್ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕ್ರಿಪ್ಸ್ ಆಯೋಗವನ್ನು 1942ರಲ್ಲಿ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಕಳಿಸಲಾಗಿತ್ತು. ಆದರೆ ಇದನ್ನು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಇದನ್ನು ರಿಜೆಕ್ಟ್ ಮಾಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿಯವರು ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕೂಡ ಕರೆದ್ರು. ಓಕೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ. ಲೋಕಸಭೆಯ ಸ್ಪೀಕರ್ ಅವರ ಅವಧಿ ಮುಗಿಯುವ ಮೊದಲು ತಮ್ಮ ಕಚೇರಿಯನ್ನು ಖಾಲಿ ಮಾಡಲು ಬಯಸಿದರೆ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕಳಿಸ್ತಾರೆ? ಸೊ ಅಂದರೆ ಲೋಕಸಭೆಯಲ್ಲಿ ಈ ಒಂದು ಯಾರು ಬಹುಮತ ಪಡೆದ ಪಕ್ಷ ಒಂದು ಇರುತ್ತೆ. ಸೊ ಅಲ್ಲಿ ತಮ್ಮ ಸದಸ್ಯರಲ್ಲಿಯೇ ಒಬ್ಬರನ್ನು ಏನು ಮಾಡಲಾಗತ್ತೆ? ಲೋಕಸಭೆಯ ಸ್ಪೀಕರನ್ನಾಗಿ ಆಯ್ಕೆ ಮಾಡಲಾಗತ್ತೆ. ಸೊ ಲೋಕಸಭೆಯ ಸ್ಪೀಕರ್ ಯಾವುದೇ ಪಕ್ಷದ ವ್ಯಕ್ತಿಯಾಗಿದ್ದರೂ ಕೂಡ ಈ ಲೋಕಸಭೆಯ ಸ್ಪೀಕರ್ ಆದ ಮೇಲೆ ಆತ ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಆತ ಯಾರಿಗೆ ತನ್ನ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ಬೋದು ಅಂದರೆ ಲೋಕಸಭೆಯ ಉಪ ಸ್ಪೀಕರ್ಗೆ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ವಿಚ್ ಕೇಸ್ ಡಿಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಟರ್ಮೈನ್ ದಟ್ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಮೇಕ್ ಅಮೆಂಡ್ಮೆಂಟ್ ಇನ್ ದ ಫಂಡಮೆಂಟಲ್ ರೈಟ್ಸ್ ಬಟ್ ಇಟ್ ಕೆನಾಟ್ ಮೇಕ್ ಎನಿ ಚೇಂಜಸ್ ಇನ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ. ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಬೇಕಂದ್ರೆ ಯಾವ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡುವ ಮೂಲಕ ಸಂಸತ್ತು ಸಂವಿಧಾನದ ಯಾವುದೇ ಒಂದು ಭಾಗವನ್ನು ತಿದ್ದುಪಡಿ ಮಾಡ್ಬೋದು, ಆದರೆ ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ಒಂದು ಧಕ್ಕೆ ತರಬಾರ್ದು ಅಂತ ಈ ತೀರ್ಪನ್ನು ನೀಡಿದಂಥ ಕೇಸ್ ಯಾವುದು ಅಂತ ಕೇಳಿದ್ದಾರೆ. ಗೋಲಕ್ನಾಥ್ ಕೇಸ್, ಕೇಶವಾನಂದ ಭಾರತಿ ಕೇಸ್,
ಎ ಮತ್ತು ಬಿ ಮತ್ತು ಎ ಅಥವಾ ಬಿ ಅಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 1973ರ ಕೇಶವಾನಂದ ಭಾರತಿ ಕೇಸ್. ಇದರಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತನ್ನ ತೀರ್ಮಾನವನ್ನು ತಿಳಿಸಿತು ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಇನ್ನೂ ಡೀಟೇಲ್ ಆಗಿ, ಇನ್ನೂ ಚಿತ್ರಗಳ ಮೂಲಕ, ಅದೇ ರೀತಿಯಾಗಿ ನನ್ನ ಜೊತೆ ಉಳಿದ 31 ಟಾಪ್ ಎಜುಕೇಟರ್ಗಳ ಕಡೆಯಿಂದ, ಅಂದರೆ ನಮ್ಮ ಎಜುಕೇಟರ್ಗಳು ಎಲ್ಲರೂ KS ಅನ್ನು ಇಂಟರ್ವ್ಯೂ ಲೆವೆಲ್ವರೆಗೆ ಮುಗಿಸಿದ್ದಾರೆ. ಮತ್ತು ನಮ್ಮ ಒಂದು ವೇದಿಕೆಯಿಂದ ಈ ಬಾರಿ 4 ಜನ ಎಜುಕೇಟರ್ಗಳು KS ಅಧಿಕಾರಿಗಳು ಆಗಿದ್ದಾರೆ. ಸೊ ಅವರಿಂದ ನಿಮಗೆ ಏನಾಗುತ್ತೆ, ಈ ಒಂದು ಆನ್ಲೈನ್ ಕ್ಲಾಸ್ ಸಿಗುತ್ತೆ. ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಹಾಗಾದರೆ ಯಾವ ರೀತಿ ಜಾಯಿನ್ ಆಗಬೇಕು ಅಂತ ಹೇಳಬೇಕಂದ್ರೆ, ನಾನು ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ಲಿಂಕನ್ನು ನಾನು ಕೊಡ್ತೀನಿ. ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ PSC ಅಂತ ಬರುತ್ತೆ. ಅದರಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನನ್ನು ಕ್ಲಿಕ್ ಮಾಡಿ. 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಇದೆ. ಪ್ರತಿಯೊಂದು ತಿಂಗಳಿಗೂ ಕೂಡ 10% ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ನೀವು ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ. ಈಗ ಸಪೋಸ್ 1 ತಿಂಗಳಿಗೆ 1400 ಇದೆ ಅಂದರೆ ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು 1260 ರುಪೀಸನ್ನು ಪೇ ಮಾಡ್ಬೋದು. ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ EMI ಪೇಮೆಂಟ್ ಆಪ್ಷನನ್ನು ಕೂಡ ಇಲ್ಲಿ ಅವೈಲೇಬಲ್ ಇದೆ. EMI ಅಂತ ಹೇಳಬೇಕಂದ್ರೆ, ಸೊ ಟೋಟಲ್ ಅಮೌಂಟನ್ನು ನೀವು ತಿಂಗಳು ಕಂತಿನ ರೂಪದಲ್ಲಿ ಪೇ ಮಾಡುವ ಮೂಲಕ ನೀವೇನು ಮಾಡ್ಬೋದು, ಸಬ್ಸ್ಕ್ರಿಪ್ಷನನ್ನು ಪಡ್ಕೋಬೋದು. ಇಲ್ಲಿ ನೋಡಿ, 2 ವರ್ಷಕ್ಕೆ ನೀವೇನು ಮಾಡಬೇಕು ಅಂದರೆ, 2 ವರ್ಷದ ಸಬ್ಸ್ಕ್ರಿಪ್ಷನ್ನಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಬೇಕಂದ್ರೆ, 31ಕ್ಕಿಂತ ಅಧಿಕ ಎಜುಕೇಟರ್ಗಳ ಲೈವ್ ಕ್ಲಾಸ್ ರೆಕಾರ್ಡಿಂಗ್ ಕೂಡ ಸಿಗುತ್ತೆ, PDF ಕೂಡ ಸಿಗುತ್ತೆ, KS ಬ್ಯಾಚ್ ಕೋರ್ಸ್, PSI ಬ್ಯಾಚ್ ಕೋರ್ಸ್, ಅದೇ ರೀತಿಯಾಗಿ FTA STA ಬ್ಯಾಚ್ ಕೋರ್ಸ್, ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಕೂಡ ಅದರಲ್ಲೇ ನೀವು ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ ಅಂದರೆ, ಸೊ ಒಬ್ಬರು ತೊಗೊಂಡ್ರೆ ನಿಮ್ಮ ಮೂಲಕ ನಿಮ್ಮ ಫ್ಯಾಮ್ಲಿಯಲ್ಲಿ ಬೇರೆಯವರು ಕೂಡ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸ್ಬೋದು ನಿಮ್ಮ ಮೊಬೈಲ್ ಫೋನ್ನಲ್ಲಿನೇ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮದೇ ಆದಂತಹ ನೋಟ್ಸನ್ನು ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ. ನಾವೇ ನಿಮಗೆ ಪ್ರಿಪೇರ್ ಮಾಡಿರುವಂತಹ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ನೋಡಿ, 2 ವರ್ಷಕ್ಕೆ ಇದೆಯಲ್ಲ, ಪ್ರತಿ ತಿಂಗಳು 350 ರೂಪಾಯಿಯನ್ನು ಪೇ ಮಾಡ್ತಾ ನೀವೇನು ಮಾಡ್ಬೋದು, ಜಾಯಿನ್ ಆಗ್ಬೋದು. 1 ವರ್ಷಕ್ಕೆ ಅಂತ ಹೇಳಬೇಕಂದ್ರೆ ಪ್ರತಿ ತಿಂಗಳು 583 ರೂಪಾಯಿಯನ್ನು ಪೇ ಮಾಡ್ತಾ ನೀವು ಜಾಯಿನ್ ಆಗ್ಬೋದು. ಓಕೆ, ಇದು EMI ಆಪ್ಷನ್. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ಒಂದು ಸಲ ಈ ಒಂದು ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡು ನೋಡಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡಬೇಡಿ. ಆದರೆ ನಾನು ಖಂಡಿತವಾಗಿ ನಿಮಗೆ ಭರವಸೆ ಕೊಡ್ತೀನಿ, ನಿಮಗೆ ಖಂಡಿತ ಇದು ಇಷ್ಟ ಆಗತ್ತೆ ಅಂತ. ಸೊ ನಾನು ಹೇಳಿದ್ನೆಲ್ಲ ರೆಫರಲ್ ಕೋಡನ್ನು ಯೂಸ್ ಮಾಡಿ ಅಂತ. ಹಾಗಾದರೆ ಯಾವ ರೆಫರಲ್ ಕೋಡ್ ಅಂತ ಹೇಳಬೇಕಂದ್ರೆ, ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಎಂಟರ್ ರೆಫರಲ್ ಕೋಡ್ನಲ್ಲಿ ನೀವೇನು ಮಾಡಬೇಕು, ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಬೇಕು. ಪ್ರಿಯಾಂಕಾ ಲೈವ್ ಅಂತ ಹೇಳಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ 10% ಡಿಸ್ಕೌಂಟ್ ಸಿಗುತ್ತೆ. ಪ್ರಿಯಾಂಕಾ ಲೈವ್ ಅನ್ನೋದನ್ನು ಮರಿಬೇಡಿ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು EMI ಪೇಮೆಂಟ್ ಆಪ್ಷನನ್ನು ಕೂಡ ನೀವು ತಗೋಬೋದು. ನಾನೇನು ಸಜೆಸ್ಟ್ ಮಾಡ್ತೀನಿ, 1 ತಿಂಗಳ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡು ನೋಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಕಂಟಿನ್ಯೂ ಮಾಡ್ಬೋದು. ಆದರೆ ಅಲ್ಲಿಯವರೆಗೆ ನೀವೇನು ಮಾಡ್ಬೋದು, ಎಲ್ಲ ಒಂದು ಕ್ಲಾಸಸ್ಗಳ ರೆಕಾರ್ಡಿಂಗ್ಗಳನ್ನು, PDF-ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಒಂದು ಭಾಗದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳೊಂದಿಗೆ ನಿಮ್ಮ FTA STA ಎಕ್ಸಾಮ್ಗೆ ಆದಷ್ಟು ನನ್ನ ಕಡೆಯಿಂದ ಸಹಾಯವನ್ನು ಮಾಡ್ತೀನಿ. ಸೊ ಮತ್ತು ಹೆಚ್ಚಿನ ಮಾಹಿತಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವಿಡಿಯೋಗಳನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ನಿಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ನನ್ನ ಕಡೆಯಿಂದ ವಿನಂತಿ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.